ಹಾಯ್ ಗೈಸ್, ನಾನು ನಿಮ್ಮ ವಿನಾಯಕ್. ವೆಲ್ಕಮ್ ಟು ಡಿ ಬಾಸ್ ಗೇಮಿಂಗ್ ಐಟಿ. ಗೈಸ್, ಈ ವಿಡಿಯೋದಲ್ಲಿ ಏನಪ್ಪ ಅಂದರೆ, ಮೊನ್ನೆ ಒಂದು ವಿಡಿಯೋ ಮಾಡಿದ್ದೆ. ಆ ವಿಡಿಯೋದಲ್ಲಿ ಪಾಡ್ಕಾಸ್ಟ್ ಅಪ್ಡೇಟ್ ಬಂದಿದೆ. ಹೇಗೆ ಕ್ರಿಯೇಟ್ ಮಾಡೋದು ನಿಮಗೆ ಗೊತ್ತಿಲ್ಲ ಅಂದರೆ ಈ ವಿಡಿಯೋ ಕೆಳಗಡೆ ಕಮೆಂಟ್ ಮಾಡಿ ಅಂತ ಹೇಳಿದ್ದೆ. ಕೆಲವೊಂದಿಷ್ಟು ಜನ ಗೊತ್ತಿಲ್ಲ ಬ್ರೋ ತಿಳಿಸಿ ಕೊಡಿ ಅಂತೇಳಿ ಕಮೆಂಟ್ ಮಾಡಿದ್ದಾರೆ. ಬನ್ನಿ ಗೈಸ್, ಪಾಡ್ಕಾಸ್ಟನ್ನು ಕ್ರಿಯೇಟ್ ಮಾಡೋದು ಹೇಗೆ ಅಂತ ತಿಳಿಸ್ಕೊಡ್ತೀನಿ. ಗೈಸ್, ಇಲ್ಲಿ ನೋಡ್ತಾ ಇರ್ಬೋದು, ಕ್ರೋಮಲ್ಲಿ ಹೋಗಿ ನಿಮ್ಮ ಚಾನಲ್ ಡ್ಯಾಶ್ಬೋರ್ಡ್ನ ಮೊದಲಿಗೆ ಓಪನ್ ಮಾಡ್ಕೋಬೇಕು. ಓಪನ್ ಮಾಡ್ಕೊಂಡಾದ್ಮೇಲೆ ಇಲ್ಲಿ ಮೇಲ್ಗಡೆ ಕಾಣ್ತಾ ಇದೆ ನೋಡಿ, ವಿಡಿಯೋಸ್, ಶಾರ್ಟ್, ಲೈವ್, ಪೋಸ್ಟ್ಸ್, ಪ್ಲೇ ಲಿಸ್ಟ್ ಆ್ಯಂಡ್ ಪಾಡ್ಕಾಸ್ಟ್ ಅಂತ ಇದೆ ನೋಡಿ. ಅಲ್ಲಿ ಪಾಡ್ಕಾಸ್ಟ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಇದೆ ನೋಡಿ, ಪಾಡ್ಕಾಸ್ಟ್ ಮೇಲೆ ಕ್ಲಿಕ್ ಮಾಡ್ತೀನಿ. ಕ್ಲಿಕ್ ಮಾಡಿದ ಮೇಲೆ ಈ ಥರ ಬರುತ್ತೆ. ಈ ಥರ ಬಂದಾಗ ಇಲ್ಲಿ ನ್ಯೂ ಪಾಡ್ಕಾಸ್ಟ್ ಅಂತ ಇದೆ ನೋಡಿ, ಅದ್ರ ಮೇಲೆ ಕ್ಲಿಕ್ ಮಾಡಿ. ನ್ಯೂ ಪಾಡ್ಕಾಸ್ಟ್ ಮೇಲೆ ಕ್ಲಿಕ್ ಮಾಡಿದ ಮೇಲೆ ಗೈಸ್, ಇಲ್ಲಿ 3 ಆಪ್ಷನ್ ಬರುತ್ತೆ. ಕ್ರಿಯೇಟ್ ನ್ಯೂ ಪಾಡ್ಕಾಸ್ಟ್, ಪ್ಲೇ ಲಿಸ್ಟ್ ಆ್ಯಸ್ ಅ ಪಾಡ್ಕಾಸ್ಟ್, ಸಬ್ಮಿಟ್ RSS ಫೀಡ್ ಅಂತ ಬರುತ್ತೆ. ಅದರಲ್ಲಿ ಮೊದಲನೇ ಆಪ್ಷನ್ನ ನೀವು ಸೆಲೆಕ್ಟ್ ಮಾಡ್ಕೋಬೇಕು. ಕ್ರಿಯೇಟ್ ಅ ನ್ಯೂ ಪಾಡ್ಕಾಸ್ಟ್ ಅಂತ ಇದೆ ನೋಡಿ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ಮೇಲೆ ಈ ಥರ ಬರುತ್ತೆ. ಇಲ್ಲಿ ನೀವು ನಿಮ್ಮ ಪಾಡ್ಕಾಸ್ಟ್ಗೆ ನೇಮ್ ಏನು ಇಡ್ತಿದ್ದೀರಾ ಅಂಥೇಳಿ ಸೆಲೆಕ್ಟ್ ಮಾಡ್ಕೋಬೇಕು. ನಾನೀಗ ಒಂದು ನೇಮ್ನ ಇಡ್ತೀನಿ ನೋಡಿ. ನಿಮಗೆ ಯಾವ ಥರ ನೇಮ್ ಬೇಕು ಆ ಥರ ಇಟ್ಕೊಳ್ಳಿ, ಇಲ್ಲ ಅಂದರೆ ನಿಮ್ಮ ಚಾನಲ್ ನೇಮ್ನೇ ಇಟ್ಕೊಳ್ಳಿ, ನಡೆಯುತ್ತೆ. ನಾನೀಗ ಇಟ್ಕೋತೀನಿ ನೋಡಿ, ಡಿ ಬಾಸ್ ಟೆಕ್ YT ಅಂತ ನೇಮ್ನ ಇಟ್ಕೊಂಡೆ. ಮತ್ತು ಇಲ್ಲಿ ಕೆಳಗಡೆ ನಿಮಗೆ ಯಾವ ಥರ ಡಿಸ್ಕ್ರಿಪ್ಷನ್ನ ಬೇಕು ಆ ಥರ ಡಿಸ್ಕ್ರಿಪ್ಷನ್ನ ಇಟ್ಕೋಬೇಕು. ನಾನು ಇಲ್ಲಿ ಹಾಗೆ ಒಂದು ಯಾವುದಾದ್ರೂ ಡಿಸ್ಕ್ರಿಪ್ಷನ್ನ ಇಟ್ಕೋತೀನಿ. ಗೈಸ್, ನೋಡ್ತಾ ಇರ್ಬೋದು, ನಾನು ನಿಮಗೆ ತೋರಿಸೋಕ್ಕೆ ಈ ಒಂದು ಡಿಸ್ಕ್ರಿಪ್ಷನ್ನ ಇಟ್ಕೊಂಡಿದ್ದೀನಿ. ನೀವು ಬೇರೆ ಥರ ಡಿಸ್ಕ್ರಿಪ್ಷನ್ನ ಇಟ್ಕೊಳ್ಳಿ. ಇಲ್ಲಿ ಸೈಡಲ್ಲಿ ನೋಡಿ ಗೈಸ್, ಥಂಬ್ನೈಲ್ ರಿಕ್ವೈರ್ಡ್ ಅಂತ ಇದೆ ನೋಡಿ. ಅಲ್ಲಿ ಸ್ವಲ್ಪ ಝೂಮ್ ಮಾಡಿಬಿಟ್ಟು ಒಂದು ಸಲ ಅದ್ರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ಮೇಲೆ ಗೈಸ್, ನಿಮ್ಮದು ಇಮೇಜ್ ಬ್ರೌಸರ್ ಓಪನ್ ಆಗುತ್ತೆ. ಅಂದರೆ ನಿಮ್ಮ ಫೋಟೋಗಳು ಯಾವ್ಯಾವ ಇದ್ದಾವೆ ಆ ಫೋಟೋಗಳು ಬರುತ್ತವೆ. ಅದರಲ್ಲಿ ನಿಮಗೆ ಅಲ್ಲಿ ಥಂಬ್ನೈಲ್ ಅಂತ ಇತ್ತಲ್ವ, ಆ ಥಂಬ್ನೈಲ್ನ ಯಾವುದು ಇಡಬೇಕು ಅಂತ ಸೆಲೆಕ್ಟ್ ಮಾಡ್ಕೋಬೇಕು. ಇದರಲ್ಲಿ ನೀವು ಈಗ ನಾನು ಇಟ್ಟು ತೋರಿಸ್ತೀನಿ ನೋಡಿ ನಿಮಗೆ. ಗೈಸ್, ನಾನು ಈಗ ಒಂದು ಥಂಬ್ನೈಲ್ನ ಇಟ್ಟಿದ್ದೀನಿ. ಫೈಲ್ ಈಸ್ ನಾಟ್, ಇದು ಯಾವ ಥರ ಬೇಕು ಅಂದರೆ ಗೈಸ್, ಇಲ್ಲಿ ಹೇಳ್ತೀನಿ ನೋಡಿ ನಿಮಗೆ. ನೀವು ಪಿಕ್ಸೆಲ್ ಲ್ಯಾಬಲ್ಲಿ ಹೋಗಿಬಿಟ್ಟು ಒಂದು ಇದರ ಸೈಜ್ ಇದ್ದದ್ದು ಥಂಬ್ನೈಲ್ನ ಮಾಡ್ಕೋಬೇಕು. ಯಾವ ಥರ ಅಂದರೆ ತೋರಿಸ್ತೀನಿ ನೋಡಿ. ಪಿಕ್ಸೆಲ್ ಲ್ಯಾಬ್ ಆ್ಯಪ್ನ ಓಪನ್ ಮಾಡ್ಕೊಳ್ಳಿ. ಪಿಕ್ಸೆಲ್ ಲ್ಯಾಬ್ ಆ್ಯಪ್ನ ಓಪನ್ ಮಾಡ್ಕೊಂಡ್ಬಿಟ್ಟು ಗೈಸ್, ಇಲ್ಲಿ ಈ ನ್ಯೂ ಟೆಕ್ಸ್ಟ್ ಅಂತ ಇದೆ ನೋಡಿ, ಅದನ್ನು ಡಿಲೀಟ್ ಮಾಡಿಬಿಡಿ. ಡಿಲೀಟ್ ಮಾಡಿಬಿಟ್ಟು ಇಲ್ಲಿ ಮೇಲ್ಗಡೆ ಪ್ಲಸ್ ಆಪ್ಷನ್ ಇದೆ ನೋಡಿ, ಪ್ಲಸ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ಫ್ರಾಮ್ ಗ್ಯಾಲರಿಗೆ ಹೋಗಿ. ಗ್ಯಾಲರಿಗೆ ಹೋದ ತಕ್ಷಣ ನಿಮ್ಮದು ಇಮೇಜ್ಗಳು ಬರ್ತವೆ. ಇಮೇಜ್ಗಳು ಬಂದಾಗ ಇಲ್ಲಿ ನೀವು ಯಾವುದಾದ್ರೂ ಒಂದು ಸೆಲೆಕ್ಟ್ ಮಾಡ್ಕೊಳ್ಳಿ. ಈಗ ನಾನೊಂದು ಸೆಲೆಕ್ಟ್ ಮಾಡ್ಕೋತೀನಿ ನೋಡಿ, ಇದನ್ನು ಸೆಲೆಕ್ಟ್ ಮಾಡ್ಕೋತೀನಿ. ಈ ಒಂದು ಇಮೇಜ್ನ ಸೆಲೆಕ್ಟ್ ಮಾಡ್ಕೊಂಡ್ಬಿಟ್ಟು ಆ ಚೌಕಲ್ಲಿರೋ ಸೈಜ್ ಅಷ್ಟು ಈ ಥರ ಇಟ್ಕೊಂಡು, ಇಷ್ಟೇ ಸಾಕು ಗೈಸ್. ಇಷ್ಟು ಇಟ್ಕೊಂಡು ಆ ಇಮೇಜನ್ನು ನೀವು ಎಕ್ಸ್ಪೋರ್ಟ್ ಮಾಡ್ಕೊಳ್ಳಿ. PNGಯಲ್ಲಿಟ್ಟು ಎಕ್ಸ್ಪೋರ್ಟ್ ಮಾಡ್ಕೊಂಬಿಡಿ, ಸಾಕು. ಈಗ ಆ ಫೋಟೋ ಎಕ್ಸ್ಪೋರ್ಟ್ ಆಯಿತು ಗೈಸ್. ಇಲ್ಲಿ ನೋಡಿ, ಮರಳಿ ನೀವು ಕ್ರೋಮ್ ಬ್ರೌಸರ್ಗೆ ಇದನ್ನಿಟ್ಟು ಥಂಬ್ನೈಲ್ನ ಹಾಕ್ತಿರ್ತೀರ ಅಲ್ವಾ, ಅದಕ್ಕೆ ಬಂದು ಆ ಅಪ್ಲೋಡ್ ಫೋಟೋ ಮೇಲೆ ಕ್ಲಿಕ್ ಮಾಡಿ. ಒಂದು ಸಲ ಈ ಥರ ಓಪನ್ ಆಗುತ್ತೆ. ಬ್ರೌಸರ್ ಮೇಲೆ ಕ್ಲಿಕ್ ಮಾಡಿ. ಬ್ರೌಸ್ ಮೇಲೆ ಕ್ಲಿಕ್ ಮಾಡಿದ ಮೇಲೆ ಇಲ್ಲಿ ಈಗ ನೀವು ಎಕ್ಸ್ಪೋರ್ಟ್ ಮಾಡಿರೋ ಫೋಟೋ ಇಲ್ಲಿ ಬಂದಿರುತ್ತೆ ನೋಡಿ, ಅದನ್ನು ಸೆಲೆಕ್ಟ್ ಮಾಡ್ಕೊಂಡ್ಬಿಟ್ಟು
ಈ ಥರ ಅಪ್ಲೋಡ್ ಆಗ್ತಾ ಇರುತ್ತೆ ನೋಡಿ. ಅದು ಇರಿ ಅಪ್ಲೋಡ್ ಆಗ್ತಾ ಇದೆ. ಆಮೇಲೆ ಏನು ಮಾಡಬೇಕು ಅಂತ ಹೇಳ್ತೀನಿ. ಅಪ್ಲೋಡ್ ಆಯಿತು ಗೈಸ್. ಅಪ್ಲೋಡ್ ಆದಮೇಲೆ ಇಲ್ಲಿ ಕೆಳಗಡೆ ಕ್ಯಾನ್ಸಲ್ ಅಂತ ಇದೆ ನೋಡಿ, ಅದ್ರ ಮುಂದ್ಗಡೆನೆ ಓಕೆ ಅಂತ ಇರುತ್ತೆ, ಇಲ್ಲ ಸೇವ್ ಅಂತ ಇರುತ್ತೆ ನಿಮ್ಮ ಮೊಬೈಲಲ್ಲಿ. ಆ ಸೇವ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದರೆ ನಿಮ್ಮದು ನ್ಯೂ ಪಾಡ್ಕಾಸ್ಟ್ ಓಪನ್ ಆಗಿಬಿಡುತ್ತೆ, ಹೊಸದಾಗಿ ಕ್ರಿಯೇಟ್ ಆಗಿಬಿಡುತ್ತೆ. ಆಮೇಲೆ ಏನು ಮಾಡಿ ಗೈಸ್, ನಾನು ಹೇಳ್ತೀನಿ ನೋಡಿ, ನಿಮ್ಮ ಯೂಟ್ಯೂಬ್ ಚಾನಲ್ಗೆ ಬಂದು ಗೈಸ್ ನಿಮ್ಮ ಯೂಟ್ಯೂಬ್ನ ಓಪನ್ ಮಾಡ್ಕೊಳ್ಳಿ. ಅದರಲ್ಲಿ ನಿಮ್ಮ ಚಾನಲ್ನ ಓಪನ್ ಮಾಡ್ಕೊಳ್ಳಿ. ಚಾನಲ್ನ ಓಪನ್ ಮಾಡ್ಕೊಂಡಾದ್ಮೇಲೆ ಇಲ್ಲಿ ಕಾಣ್ತಾ ಇರ್ಬೋದು ನೋಡಿ, ನಿಮ್ಮ ಚಾನಲ್ನ ಓಪನ್ ಮಾಡ್ಕೊಳ್ಳಿ. ಮಾಡ್ಕೊಂಡಾದ್ಮೇಲೆ ಇಲ್ಲಿ ವಿಡಿಯೋಸು, ಶಾರ್ಟ್, ಲೈವ್, ಪಾಡ್ಕಾಸ್ಟ್ ಅಂತ ಇಲ್ಲಿ ಬಂದಿರುತ್ತೆ. ನೀವು ನಿಮ್ಮ ಚಾನಲಲ್ಲಿ ಅಲ್ಲಿ ಪಾಡ್ಕಾಸ್ಟನ್ನು ಕ್ರಿಯೇಟ್ ಮಾಡ್ಕೊಂಡು ಬಂದಿರ್ತೀರ ಅಲ್ವಾ, ಮೊದಲು ಇರಲ್ಲ, ಆಮೇಲೆ ಬಂದಿರುತ್ತೆ. ಇಲ್ಲಿ ನಂದರಲ್ಲಿ ಬಂದಿದೆ ನೋಡಿ. ಪಾಡ್ಕಾಸ್ಟ್ ಮೇಲೆ ಒಮ್ಮೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ಮೇಲೆ ಗೈಸ್ ಇಲ್ಲಿ ವಿಡಿಯೋಸ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೆಲೆಕ್ಟ್ ಮಾಡ್ಕೊಂಡಾದ್ಮೇಲೆ ಇಲ್ಲಿ ನಿಮಗೆ ಯಾವುದು ಇಷ್ಟ ಆಗುತ್ತೋ ಆ ಒಂದು ವಿಡಿಯೋನ ನೀವು ಅಲ್ಲಿ ಪಾಡ್ಕಾಸ್ಟಲ್ಲಿ ಹಾಕಬೇಕು. ಅಂದರೆ ಇಲ್ಲಿ ಈ ವಿಡಿಯೋನ ಒಂದು ಹಾಕ್ತೀನಿ ನೋಡಿ ನಾನು. ಆ ವಿಡಿಯೋ ಮೇಲೆ ಒಂದು ಸಲ ಕ್ಲಿಕ್ ಮಾಡಿ ಹತ್ತಿಕ್ಕೆ ಹಿಡೀರಿ. ಹತ್ತಿಕ್ಕೆ ಹಿಡಿದಾದ್ಮೇಲೆ ಇಲ್ಲಿ ಸೇವ್ ಟು ಪ್ಲೇ ಲಿಸ್ಟ್ ಅಂತ ಇದೆ ನೋಡಿ. ಸೇವ್ ಟು ಪ್ಲೇ ಲಿಸ್ಟ್ ಮೇಲೆ ಒಂದು ಸಲ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ಮೇಲೆ ಇಲ್ಲಿ ಬಂದು ನೋಡಿ ಗೈಸ್, ನಾನು ಪ್ಲೇ ಲಿಸ್ಟ್ ಮಾಡಿರೋದು ಇದು. ಏನು ಗೊತ್ತಾ, ಇದು ಒಂಥರ ಪ್ಲೇ ಲಿಸ್ಟ್ ಮಾಡಿದ ಥರನೇ ಪಾಡ್ಕಾಸ್ಟು. ಇಲ್ಲಿ ಡಿ ಬಾಸ್ ಟೆಕ್ ವಿಡಿಯೋಸ್ ಅಂತ ಇದೆ ನೋಡಿ. ಅದ್ರ ಮೇಲೆ ನಾನು ಆ ಒಂದು ವಿಡಿಯೋನ ಸೆಲೆಕ್ಟ್ ಮಾಡ್ಕೊಂಡ್ಬಿಟ್ಟು ಡನ್ ಮೇಲೆ ಕ್ಲಿಕ್ ಮಾಡಿಬಿಡ್ತೀನಿ. ಇದರಲ್ಲಿ ಕೆಲಸ ಮುಗೀತು ಗೈಸ್. ಡನ್ ಮೇಲೆ ಕ್ಲಿಕ್ ಮಾಡಿದರೆ ಕೆಲಸ ಮುಗೀತು. ಆಮೇಲೆ ನೀವು ನಿಮ್ಮ YT ಮ್ಯೂಸಿಕ್ ಆ್ಯಪ್ಗೆ ಹೋಗಿ, ಈಗ ನಾನು ಓಪನ್ ಮಾಡ್ಕೊಂಡೆ YT ಮ್ಯೂಸಿಕ್ ಆ್ಯಪ್ನ. ಅದರಲ್ಲಿ ಹೋಗಿಬಿಟ್ಟು ಇಲ್ಲಿ ಸರ್ಚ್ ಬಾಕ್ಸಲ್ಲಿ ಸರ್ಚ್ ಮಾಡಿದರೆ ನಿಮ್ಮ ಚಾನಲ್ ನೇಮ್ನ ಸರ್ಚ್ ಮಾಡಬೇಕು. ಯಾವ ಚಾನಲಲ್ಲಿ ನೀವು ಪಾಡ್ಕಾಸ್ಟ್ನ ಹಾಕಿರ್ತೀರ ಆ ಚಾನಲ್ ನೇಮ್ನ ಸರ್ಚ್ ಮಾಡಬೇಕು. ನಾನು ಮಾಡ್ತೀನಿ ನೋಡಿ. ಗೇಮಿಂಗ್ YT ಸರ್ಚ್ ಮಾಡಿದೆ. ಸರ್ಚ್ ಕೊಟ್ಟರೆ ಇಲ್ಲಿ ನಾನು ಹಾಕಿರೋ ಪಾಡ್ಕಾಸ್ಟ್ಗಳು ಬಂದವು ನೋಡಿ ಗೈಸ್. ಟಾಪ್ ರಿಸಲ್ಟಲ್ಲಿ ಹಾಕಿದ್ದೀನಿ ನೋಡಿ. ಹೌ ಟು ಅಪ್ಲೋಡ್ ಇನ್ ಯೂಟ್ಯೂಬ್ ವಿಡಿಯೋಸ್ ಅಂತ ಹಾಕಿದ್ದೀನಿ ನೋಡಿ. ಎಪಿಸೋಡ್ಸ್ ಅಂತ ಇದ್ದಾವೆ ನೋಡಿ. ನಾನು ಹಾಕಿರೋದು ಮತ್ತು ಬೇರೆಯವರು ಹಾಕಿರೋದು ಇದೆ. ಇಲ್ಲಿ ಪಾಡ್ಕಾಸ್ಟ್ಸ್ ಅಂತ ಕೆಳಗಡೆ ಆಪ್ಷನ್ ಇದೆ ನೋಡಿ. ಇಲ್ಲಿ ನಾನು ಹಾಕಿರೋ ಪಾಡ್ಕಾಸ್ಟ್ ವಿಡಿಯೋ ಬಂದಿದೆ ನೋಡಿ. ಅದರ ಮೇಲೆ ಅದನ್ನು ನೋಡಬೇಕು ಅನ್ನೋರು, ಯಾವುದೇ ಆಡಿಯನ್ಸ್ ಆಗಲಿ ಅದನ್ನು ನೋಡಬೇಕು ಅಂತ ಅನಿಸೋರು ಅದ್ರ ಮೇಲೆ ಒಂದು ಸಲ ಈ ಥರ ಕ್ಲಿಕ್ ಮಾಡಿದರೆ ಇಲ್ಲಿ ಈ ಥರ ಬರುತ್ತೆ, ಸೇವ್ ಟು ಲೈಬ್ರರಿ ಅಂತೇಳಿ. ಸೇವ್ ಟು ಲೈಬ್ರರಿ ಅಂತ ಅದ್ರ ಮೇಲೆ ಕ್ಲಿಕ್ ಮಾಡಿದರೆ ಅದು ಲೈಬ್ರರಿಯಲ್ಲಿ ಸೇವ್ ಆಗುತ್ತೆ. ಇಲ್ಲಿ ಕೆಳಗಡೆ ಲೈಬ್ರರಿ ಇದೆ ನೋಡಿ, ಅದರಲ್ಲಿ ಸೇವ್ ಆಗುತ್ತೆ. ಹಾಗೆ ಕೆಳಗಡೆ ಬಂದು ಇಲ್ಲಿ ವಿಡಿಯೋ ಹಚ್ಚೋದು ಅಂತ ಇದೆ ನೋಡಿ. ಅದ್ರ ಮೇಲೆ ಒಂದು ಸಲ ಕ್ಲಿಕ್ ಮಾಡಿದರೆ ವೆಲ್ಕಮ್ ಟು ಡಿ ಬಾಸ್ ಗೇಮಿಂಗ್ YT. ಗೈಸ್ ಈ ವಿಡಿಯೋದಲ್ಲಿ ಏನಿದೆ ಇಲ್ಲಿ ನೋಡ್ತಾ ಇರ್ಬೋದು ಗೈಸ್. ಆ ವಿಡಿಯೋ ಹತ್ತಿತ್ತು, ಈಗ ಇದರಲ್ಲಿ ಶೋ ಆಯಿತು. ಇನ್ಮೇಲೆ ಇದೇ ಥರ ನೀವು ಇದರಲ್ಲೂ ದುಡ್ಡು ಮಾಡ್ಬೋದು. ಮತ್ತು ಇನ್ನೊಂದು ಆಪ್ಷನ್ ಇದೆ ನೋಡಿ ಇಲ್ಲಿ, ಏನು ಅಂದರೆ ಇದೇ ವಿಡಿಯೋನ ನೀವು ಆಡಿಯೋಲ್ಲಿ ಕೇಳಬೇಕು ಅಂದರೆ ಇಲ್ಲಿ ವಿಡಿಯೋ ಸೆಲೆಕ್ಟ್ ಇದೆ, ಅದ್ರ ಬಾಜು ಎಡಗಡೆ ಸೈಡಲ್ಲಿ ಆಡಿಯೋ ಅಂತ ಇದೆ ನೋಡಿ. ಅದ್ರ ಮೇಲೆ ಕ್ಲಿಕ್ ಮಾಡಿ ಈ ಥರ ನೀವು ಆಡಿಯೋನ ಕೇಳ್ಬೋದು. ಈಗ ಹಚ್ತೀನಿ ನೋಡಿ. ನಾನು ಯೂಟ್ಯೂಬಲ್ಲಿ ವಿಡಿಯೋ ಅಪ್ಲೋಡ್ ಮಾಡ್ತೀರ ಅಲ್ವಾ, ಇಲ್ಲಿ ಪ್ಲಸ್ ಮೇಲೆ ಕ್ಲಿಕ್ ನೋಡಿದ್ರಲ್ಲ ಗೈಸ್, ಇದರಲ್ಲಿನೇ ಎರಡು ಕೇಳ್ಬೋದು. ಈ ಥರ ನೀವು ಪಾಡ್ಕಾಸ್ಟ್ ಮಾಡಿದರೆ ಇನ್ಮೇಲೆ YT ಮ್ಯೂಸಿಕ್ಕಲ್ಲಿ ಅದು ಶೋ ಆಗುತ್ತೆ. ಅದರಿಂದನೂ ನೀವು ಹಣ ಮಾಡ್ಬೋದು ಯೂಟ್ಯೂಬಲ್ಲಿ. ಓಕೆ ಗಾಯ್ಸ್, ಈ ವಿಡಿಯೋದಲ್ಲಿ ಇಷ್ಟೇ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ओके बाय गाइस, ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಬಾಯ್ ಬಾಯ್. एक तो लाइक और शेयर ठोक दीजिए महाकाल का, दबा के लाइक और शेयर ठोक दीजिए।